ಮೋದಿ ಜೊತೆ ಯಾರೆಲ್ಲ ಪ್ರಮಾಣ ಸ್ವೀಕಾರ ಮಾಡ್ತಾರೆ, ಯಾರಿಗೆಲ್ಲ ಒಲಿಯುತ್ತೆ ಕೇಂದ್ರ ಮಂತ್ರಿ ಭಾಗ್ಯ? ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವ ಮಾಹಿತಿಯನ್ನ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೋದಿ ಜೊತೆಗೆ ಇವತ್ತು ಯಾರ್ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ? ಹಾಗಾದ್ರೆ ಬಿಜೆಪಿಯಲ್ಲಿ ಇರುವಂತಹ ಸಂಸದರಿಗೆ ಎಷ್ಟು, ಮಿತ್ರ ಪಕ್ಷಗಳಿಗೆ ಎಷ್ಟು ಮಂತ್ರಿ ಸ್ಥಾನ ಸಿಗತ್ತೆ, ರಾಜ್ಯದಲ್ಲಿ ಯಾರ್ಯಾರಿಗೆಲ್ಲ ಮಂತ್ರಿ ಸ್ಥಾನದ ಲಕ್ ಒಲಿಯತ್ತೆ? HDK ಡಾಕ್ಟರ್ಗೆ ಮಂತ್ರಿ ಸ್ಥಾನ ಫಿಕ್ಸ್ ಆಗಿದೆಯಾ? ಕುಮಾರಸ್ವಾಮಿ ಅವರು ಡಾಕ್ಟರ್ ಸಿ ಮಂಜುನಾಥ್ ಅವರಿಗೆ ಸ್ಥಾನವನ್ನು ಕೊಡಬೇಕು ಅಂತ ಕೇಳ್ತಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಏನು ಆಗತ್ತೆ? ಈಗಾಗಲೇ ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಕಾರ್ಯಾಲಯದಿಂದಲೂ ಕೂಡ ಅನೇಕರಿಗೆ ಕರೆ ಹೋಗ್ತಾ ಇದೆ. ಆ ಒಂದು ಪ್ರಕಾರವಾಗಿ ನೋಡೋದಾದ್ರೆ ಕರ್ನಾಟಕದಿಂದ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗತ್ತೆ ಅನ್ನುವಂಥ ಪ್ರಶ್ನೆಗಳಿದೆ. ಕುಮಾರಸ್ವಾಮಿ ಅವರಿಗಂತೂ ಫಿಕ್ಸ್ ಅಂತ ಹೇಳಲಾಗಿದೆ, ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಸಿಗತ್ತೆ ಅನ್ನುವಂಥದ್ದು ಖಚಿತ ಅಂತ ಹೇಳಲಾಗಿದೆ. ಆದರೆ ಉಳಿದಂತೆ ಯಾರಿಗೆ? ವಿ ಸೋಮಣ್ಣ ಅವರಿಗೆ ಸಿಗುವಂಥ ಚಾನ್ಸಸ್ ಇದೆಯಾ? ಅವ್ರಿಗೊಂದು ಕಾಲ್ ಬಂತು, ನಾವಾಗಲೇ ತೋರಿಸಿದ್ವಿ, ಅವರು ಹಿಂದಿಯಲ್ಲಿ ಮಾತನಾಡ್ತಾ ಹೋಗ್ತಾ ಇದ್ರು. ಸೊ ಅವ್ರಿಗೇನಾದರೂ ಸಂಪುಟದಲ್ಲಿ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆಯಾ ಅನ್ನೋದು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗಿದೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಇರುವಂತಹ ಸಂಸದರಿಗೆ ಎಷ್ಟು ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಒಂದು ಕಡೆ ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಕೂಡ ಸಿಕ್ಕಿದ್ರೆ ಇದು ಕರ್ನಾಟಕದ ಕಡೆಯಿಂದ ಕೊಟ್ಟ ಹಾಗೆ ಆಗತ್ತೆ. ಹಾಗಾಗಿ ಏನೆಲ್ಲ ಲೆಕ್ಕಾಚಾರಗಳನ್ನ ಮಾಡಲಾಗತ್ತೆ ಅನ್ನುವ ಕುತೂಹಲಕ್ಕೆ ಇನ್ನು ಕೆಲವೇ ಹೊತ್ತಿನಲ್ಲಿ ತೆರೆ ಬೀಳುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಯಾಕಂದ್ರೆ ಈ ಸಲ ಅಷ್ಟು ಈಸಿ ಅಲ್ಲ ಮಂತ್ರಿ ಸ್ಥಾನವನ್ನ ಕೊಡುವಂಥದ್ದು. ಯಾಕಂದ್ರೆ ಎಲ್ಲರಿಗೂ ಅಳೆದು ತೂಗಿ ಹಂಚಬೇಕಾಗತ್ತೆ. ಪ್ರಮುಖವಾಗಿ ಈ ಸಲ ಒಂದು ಬಹುಮತ ಇಲ್ಲ ಬಿಜೆಪಿಗೆ ನಾವು ಗಮನಿಸ್ತಾ ಹೋಗೋದಾದ್ರೆ. ಹಾಗಾಗಿ ಮಿತ್ರ ಪಕ್ಷಗಳ ಜೊತೆಗೂಡಿ ಅವರನ್ನು ಸಮಾಧಾನ ಮಾಡಿ ಅವರನ್ನು ಸೇರಿಸಿ ಎಲ್ಲರಿಗೂ ಕೂಡ ಒಂದು ಮಂತ್ರಿ ಸ್ಥಾನವನ್ನು ಕೊಡಬೇಕು, ಹಂಚಿಕೆಯನ್ನ ಮಾಡುವಂತಹ ಒಂದಷ್ಟು ಚಾಲೆಂಜಸ್ ಕೂಡ ಇದೆ. ಆ ಚಾಲೆಂಜನ್ನು ಮೆಟ್ಟಿ ನಿಂತು ಯಾವ ರೀತಿಯಾಗಿ ಆಯಾ ಪ್ರಾದೇಶಿಕತೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಆಯಾಯ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ಹಂಚಿಕೆ ಆಗತ್ತೆ ಅನ್ನುವ ಕುತೂಹಲ. ಇದನ್ನು ಪ್ರಮುಖವಾಗಿ ಆಯಾಯ ರಾಜ್ಯಗಳಿಗೆ ಇದ್ದೇ ಇರುತ್ತೆ. ನಮಗೆ ಎಷ್ಟು ಸ್ಥಾನ ಸಿಗಬೇಕು, ನಮಗೆ ಸಿಗಬೇಕು, ಆ ಖಾತೆ ಸಿಗಬೇಕು, ನಮ್ಮ ಸಂಸದರು ಸಚಿವರಾಗಬೇಕು ಕೇಂದ್ರದಲ್ಲಿ ಅನ್ನುವಂಥದ್ದು ಬೇಡಿಕೆಗಳು ಮಿತ್ರ ಪಕ್ಷಗಳಂತ ಇದ್ಮೇಲೆ ಸಹಜವಾಗಿ ಅವರ ಡಿಮ್ಯಾಂಡ್ಸ್ ಕೂಡ ಇರುತ್ತೆ. ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ, ನಮಗೆ ನೀವು ಈ ಇಂತಹ ಖಾತೆಗಳು ಕೊಡಬೇಕು, ಇಷ್ಟು ಸ್ಥಾನಮಾನಗಳನ್ನು ಕೊಡಬೇಕು ಅಂತೇಳಿ. ಬಟ್ ಈ ಸಲ ಯಾರ ಮೇಲುಗೈ ಆಗುತ್ತೆ? ಬಿಜೆಪಿಯ ಸಂಸದರದೇ ಮೇಲುಗೈ ಆಗುತ್ತಾ ಖಾತೆಯಲ್ಲೂ ಕೂಡ ಅನ್ನುವಂತಹ ಕುತೂಹಲ ಇದೆ. JDU TDPಗೆ ಎಷ್ಟು ಸ್ಥಾನಗಳನ್ನು ನೀಡಲಾಗುತ್ತೆ? ಪ್ರಧಾನಿಯಾಗಿ ಇವತ್ತು ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಹಿಂದೂ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ನಡೆದಿದೆ. ಪಟಾಕಿ ಸಿಡಿಸಿ, ಸಿಹಿ ತಿನ್ನಿಸಿ, ಕೇಸರಿ ಬಣ್ಣವನ್ನ ಹಾರಿಸಿ ಸಂಭ್ರಮಾಚರಣೆ ಮಾಡಲಾಗಿದೆ. ಜೈ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ, ಜೈ ಶ್ರೀರಾಮ್ ಅಂತ ಹೇಳಿ, ಜೈ ನರೇಂದ್ರ ಮೋದಿ ಅಂತ ಹೇಳಿ ಘೋಷಣೆಯನ್ನು ಮೊಳಗಿಸಿದ್ದಾರೆ ಕಾರ್ಯಕರ್ತರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.